ತಮ್ಮ ಹಿಡಿತದಲ್ಲಿದ್ದಂತಹ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರೋದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಒಂದು ವೇಳೆ ದೇವೇಗೌಡರು ನಿಲ್ಲದೆ ಹೋದರೆ ತುಮಕೂರನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಡುವಂತೆ ಮನವಿ ಮಾಡಿದ್ದಾಗಿ ಖರ್ಗೆ ಭೇಟಿ ಬಳಿಕ ಅವರು ಪ್ರತಿಕ್ರಿಯೆ ಕೊಟ್ಟರು. ಬೆಳಗ್ಗೆ ಅಷ್ಟೇ ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು ಪರಮೇಶ್ವರ್ ಮತ್ತು ತುಮಕೂರು ಸಂಸದ ಮುದ್ದಹನುಮೇಗೌಡರು ಕ್ಷೇತ್ರ ಬಿಟ್ಟುಕೊಡುವಂತೆ ಮನವಿ ಕೂಡ ಮಾಡಿದರು. ಖರ್ಗೆ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು. ಏನು ಚುನಾವಣೆ ಬರ್ತಾ ಇದೆ ಅದರ ಬಗ್ಗೆ ಹೆಚ್ಚು ಸೀಟ್ಗಳನ್ನು ನಾವು ಗೆದಿಯೋದಕ್ಕೆ ಯಾವ ರೀತಿ ರಣನೀತಿ ಮಾಡಬೇಕು ಇಡೀ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಜೊತೆಗೆ ನಾವು ಈಗ ನಮಗೇನು ಸೀಟ್ ಶೇರಿಂಗಲ್ಲಿ ನಮ್ಮ ಪಕ್ಷಕ್ಕೆ ಬಂದಿದೆ ಅದರ ಬಗ್ಗೆ ಅದರಲ್ಲಿ ಯಾರ್ಯಾರಿಗೆ ಸೀಟ್ ಕೊಡೋದಕ್ಕೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ. ಅದನ್ನು ಈಗ ಅಂತಿಮಗೊಳಿಸ್ತಕ್ಕಂಥದ್ದಿದೆ. ಅದಕ್ಕಾಗಿ ಆ ವಿಷಯಗಳನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ ಬಂದಿದ್ದೆ. ಜೊತೆಗೆ ತುಮಕೂರು ಸಿಟ್ಟಿಂಗ್ MP ಇದ್ದರು. ನಾವು ಇನ್ ಪ್ರಿನ್ಸಿಪಲ್ ನಮ್ಮ ಸ್ಕ್ರೀನಿಂಗ್ ಕಮಿಟಿ ಆಗುವಂಥ ಸಂದರ್ಭದಲ್ಲಿ 10 ಜನ ಏನು ಕರ್ನಾಟಕದಲ್ಲಿ ಸಿಟ್ಟಿಂಗ್ ಇದ್ದಾರೆ 10 ಜನರಿಗೂ ಕೊಡಬೇಕು ಹಾಗೆ ಅಂತೇಳಿ ನಾವೊಂದು ರೆಸೊಲ್ಯೂಷನ್ ಮಾಡ್ಕೊಂಡಿದ್ದೆವು.